ಬಾಳಸಂದ್ರ ಗ್ರಾಮದಲ್ಲಿ ಇವತ್ತು ಒಂದು ಕೆಟ್ಟ ಅಹಿತಕರ ಘಟನೆ ನಡೆದಿದೆ. ಏನಪ್ಪಾ ಕಾರಣ ಅಂದ್ರೆ ಇದಕ್ಕೆ KSRTC ಬಸ್ಸೇ ಕಾರಣ. ಈಗ ಆಲ್ರೆಡಿ ಈಗಾಗ್ಲೇ ಮೊದ್ಲೊಂದ್ಸಲ ಈ KSRTC ಬಸ್ಸು ಒಂದು ಎಡವಟ್ಟು ಮಾಡಿದೆ. ಆದ್ರೂ ಅವಾಗ ನಾವು ನಮ್ಮ ಒಂದು ಗ್ರಾಮಸ್ಥರೆಲ್ಲ ಸೇರಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೂ ತುಂಬಾ ಓವರ್ ಸ್ಪೀಡ್ ಅಲ್ಲಿ KSRTC ಡ್ರೈವರ್ ಬೆಳಗ್ಗೆ ಫೋನ್ ಮಾತಾಡ್ಕೊಂತ ಓವರ್ ಸ್ಪೀಡ್ ಅಲ್ಲಿ ಬಂದು ಈ ನಡ್ಕೊಂಡು ಹೋಗ್ತಾ ಇರೋಂತ ಗದ್ದೆಗೆ ನೀರ್ ಬಿಡಕ್ ಬಂದಿರೋಂತ ಒಬ್ಬ ವ್ಯಕ್ತಿ ಶಾಮಣ್ಣ ಅಂತ, ಬಾಳಸಂದ್ರ ಶಾಮೇಗೌಡ ಅಂತ ಅವ್ರು ಗದ್ದೆಗೆ ನೀರ್ ಬಿಟ್ಟು ಹೋಗ್ತಾ ಇದ್ದಾಗ, ರಿಟರ್ನ್ ಹೋಗ್ತಾ ಇದ್ದಾಗ ಈ ಒಂದು ಬಸ್ ಡ್ರೈವರ್ನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯತನದಿಂದ ಆ ಒಂದು ವ್ಯಕ್ತಿಯ ಮೇಲೆ ಬಸ್ಸು ಹರಿದು ಸುಮಾರು ಒಂದು 100 ಮೀಟರ್ ಅಷ್ಟು ಹರಿದುಕೊಂಡು ಚಕ್ರಗಳಿಂದ ಎಳ್ಕೊಂಡು ಹೋಗಿದೆ. ತುಂಬಾ ಒಂದು ಅಜಾಗರೂಕತೆಯಲ್ಲಿ ಒಂದು ಜೀವ ಒಂದು ಕಳ್ಕೊಂಡಾಗಿದೆ. ಈ ಒಂದು ದುಃಖಕರವಾದ ಸಂಗತಿ. ಅವರ ತಾಯಿಗೆ ಇವನು ಒಬ್ಬನೇ ಮಗ, ಇಬ್ರು ಅಕ್ಕಂದ್ರೆ ಇದ್ದಾರೆ. ಈಗ ಮನೆಗೆ ಆಶ್ರಯ ಇಲ್ದಂಗ ಆಗಿದೆ. ದಯವಿಟ್ಟು ಈ ಒಂದು ಮನೆಗೆ ಆಶ್ರಯ ಇಲ್ಲದಂತ ಮನೆಗೆ KSRTC ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ, ಸರ್ಕಾರದಿಂದ ಆಗ್ಲಿ, ಮಾನ್ಯ ಶಾಸಕರಿಂದ ಆಗ್ಲಿ, ಜನಪ್ರತಿನಿಧಿಗಳಿಂದಾಗ್ಲಿ ಸಹಕಾರ ಸಿಗ್ಬೇಕು. ಹಾಗೂ ಈ ಒಂದು ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ನಮ್ಮ ಎಲ್ಲಾ ಬಾಳಸಂದ್ರ ಗ್ರಾಮಸ್ಥರ ಒಂದು ಹಿರಿಯರ ಮುಖಾಂತರ, ಯುವಕರ ಮುಖಾಂತರ ನಾವು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಈಗ ನನ್ನ ತಮ್ಮನೇ ಶಾಮೇಗೌಡ ಅಂತ ಬೆಳಗ್ಗೆ 7 ಗಂಟೆಗೆ ನಮ್ ರೂಟ್ ಬಸ್ಸು ಬರ್ತಾ ಇತ್ತು. ಬರ್ತಾ ಇರ್ಬೇಕಾದ್ರೆ ಅವನು ಹೊಲ ಹತ್ರ ಹೋಗ್ಬಿಟ್ಟು ವಾಪಸ್ ಬರ್ತಾ ಇರ್ಬೇಕಾದ್ರೆ ಅವ್ನಿಗೆ ಹಿಂದ್ಗಡೆಯಿಂದ ಹೊಡೆದು ಮುಂದಕ್ಕೆ ಬಿದ್ಬಿಟ್ಟು ಮುಂದ್ಗಡೆ ಚಕ್ರ ಕಾಲ ಮೇಲೆ ಹತ್ತು ಮತ್ತೆ ಹಿಂದ್ಗಡೆಗೆ ಬಾಡಿ ಸಿಕ್ಬಿಟ್ಟು ಸುಮಾರು ಒಂದು 10 ಮೀಟರ್ ಅಷ್ಟು ಎಳ್ಕೊಂಡು ಹೋಗಿ ಅವನು ಸಾವನ್ನಾಗಿದ್ದಾನೆ. ಆ ಸಾವಾಗಿರೋದ್ರಿಂದ ಅವ್ರ ಕುಟುಂಬಕ್ಕೆ ತುಂಬಾ ದುಃಖವಾಗಿದೆ. ಅವರ ಕುಟುಂಬ ತುಂಬಾ ಅನ್ಯಾಯದಲ್ಲಿದೆ. ಅವನು ಒಬ್ಬನೇ ಅವ್ರ ಕುಟುಂಬಕ್ಕೆ ಆಶ್ರಯ ಆಗಿದ್ನು. ಅದಕ್ಕೆ ಈ ಒಂದು KSRTC ಡಿಪೋದವರು ಮತ್ತೆ ನಮ್ಮ ಸರ್ಕಾರ ಈ ಒಂದು ಸಾವಿಗೆ ಸಹಾಯವನ್ನ ಮಾಡ್ಬೇಕು, ನೆರವಾಗ್ಬೇಕಂತ ತಮ್ಮ ವಾಹಿನಿ ಮೂಲಕ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಸಕರಿಗೂ ಕೂಡ ನಾನು ಕಾಲ್ ಮಾಡಿ ನಾ ಈ ರೀತಿ ಆಗಿದೆ ಅನ್ನೋದಕ್ಕೆ ಆಯ್ತು, ನಾನು ಅದಕ್ಕೆ ಬರ್ತೀನಿ, ಬಂದು ವಿಚಾರಿಸ್ತೀನಿ ಅಂತ ಒಂದು ಮಾಹಿತಿನ ನಮ್ಗೆ ಕೊಟ್ಟಿದ್ದಾರೆ. ಆ ರೀತಿ ಅವರು ಅದನ್ನ ಗಮನಕ್ಕೆ ತಗೊಂಡು ಪರಿಹಾರವನ್ನು ನೀಡಬೇಕಾಗಿ ಈ ತಮ್ಮ ವಾಹಿನಿ ಮೂಲಕ ನಾನು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದ್ದೆ ಅಂತ ಮನೆಗೆ ಹೋಗೋಣ ಅಂತ ರೋಡ್ಗೆ ಬಂದು ನಡ್ಕೊಂಡು ರೋಡಲ್ಲಿ ಬರ್ತಾ ಇದ್ದೆ. ನಾವು ಅಲ್ಲೇ ಗದ್ದೆ ಹತ್ರನೇ ಇದ್ವಿ. ಗದ್ದೆಗೆ ನೀರ್ ಬಿಟ್ಕೊಂಡು ಅಲ್ಲಿ ಏನೋ ಕೆಳಗಡೆ ನೋಡ್ತಾ ಇದ್ದೆ. ಒಂಥರ ಸೌಂಡ್ ಬಂತು. ಏನಪ್ಪಾ ಅಂತ ಎದ್ ನೋಡಿದ್ರೆ ನಮ್ಮ ಹುಡುಗ ನಡ್ಕೊಂಡ್ ಬರ್ತಾ ಇತ್ತು. ಗೌರ್ಮೆಂಟ್ ಬಸ್ ಓವರ್ ಸ್ಪೀಡ್. ಆತನು ಡ್ರೈವರ್ ಬೇರೆ ಅಲ್ಲಿ ಬಸ್ ಅಲ್ಲಿ ಇದ್ದವ್ರೆ ಹೇಳಿದ್ದಾರೆ. ಫೋನಲ್ಲಿ ಮಾತಾಡ್ಕೊಂಡು ಓವರ್ ಸ್ಪೀಡ್ ಅಲ್ಲಿ ಬಂದು ನಮ್ಮ ಹುಡುಗ ನಡ್ಕೊಂಡ್ ಬರ್ತಾ ಇದ್ರೆ ಹಿಂದ್ಗಡೆಯಿಂದ ಹೊಡೆದು ಅಲ್ಲೇ ಸ್ಪಾಟ್ ಡೆತ್ ಆಗಿದೆ. 36 ವರ್ಷ, ಮದ್ವೆ ಆಗಿಲ್ಲ, ಹೆಂಡತಿ ಮಕ್ಳಿಲ್ಲ, ಅಮ್ಮ ಇದ್ದಾರೆ. ಅಮ್ಮಗೆ ಜೀವನ ಅವನೇ ಸಂಪಾದನೆ ಮಾಡಿ ಅವನೇ ಇದ್ ಮಾಡ್ಬೇಕಾಗಿತ್ತು. 2 ಅಕ್ಕಂದಿರಿದ್ದಾರೆ, ಮದುವೆ ಆಗಿದೆ ಅವ್ರಿಗೆ. ದಯವಿಟ್ಟು ಸ್ವಲ್ಪ ಈ KSRTC ಡಿಪಾರ್ಟ್ಮೆಂಟ್ ತುಂಬಾ ವರಸ್ಟ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಅದೇ ಕಂಪ್ಲೇಂಟ್. ದಯವಿಟ್ಟು ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಗಮನಿಸ್ಕೊಂಡು ಫೋನ್ ಅವಾಯ್ಡ್ ಮಾಡ್ಬೇಕು ಪ್ಲೀಸ್. ಡ್ರೈವರ್ದೇ ಫೋನ್ ಫಸ್ಟ್ ಅವಾಯ್ಡ್ ಮಾಡ್ಬೇಕು. ಫೋನ್ ಇಂದಾನೆ ಎಲ್ಲಾ ಮೊಬೈಲ್ ಇಂದಾನೆ ಈ ತರ ಎಲ್ಲಿ ನೋಡಿದ್ರು KSRTC ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಇರೋದು. ದಯವಿಟ್ಟು ಡಿಪಾರ್ಟ್ಮೆಂಟ್ ಅವರು ಅದನ್ನ ನೋಡ್ಕೊಂಡು ಸ್ವಲ್ಪ ಫೋನ್ ಡ್ರೈವರ್ಗಳಿಗೆ ಅವಾಯ್ಡ್ ಮಾಡ್ಬೇಕು ಅಂತ. ಒಬ್ರಿದ್ರು ಹಳ್ಳಿಗಳಲ್ಲಿ ಬರ್ತಾರೆ. ಮೊರಾರ್ಜಿ ಸ್ಕೂಲ್ ಇದೆ, ತುಂಬಾ ಓವರ್ ಫಾಸ್ಟ್ KSRTC ಓಡಿಸೋದೇ ಫುಲ್ ಓವರ್ ಫಾಸ್ಟ್ ಓಡಿಸ್ತಾ ಇದ್ದಾರೆ. ನ್ಯೂಟ್ರಲ್ ಮಾಡೋದು, KMP ಅಲ್ಲಿ ಬರ್ಬೇಕು ಅಂತ ನ್ಯೂಟ್ರಲ್ ಮಾಡೋದು, ಏನೇನೋ ಅವರು ಈ ತರ ನ್ಯೂಟ್ರಲ್ ಮಾಡ್ಕೊಂಡು ಈ ಜನಗಳನ್ನ ಈ ತರ ಸಾಯಿಸ್ತಾ ಇದ್ದಾರೆ ಬೇಜವಾಬ್ದಾರಿಯಿಂದ. ದಯವಿಟ್ಟು ಅದು ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಎಚ್ಚರಿಕೆ ಎತ್ಕೊಂಡು ಮೊಬೈಲ್ ಫೋನ್ ನಿಷೇಧ ಮಾಡಿ ಜನಗಳ ಸುರಕ್ಷತೆ ಕಾಪಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. KSRTC ಅವ್ರು ನಮ್ದೇನ್ ತಪ್ಪಿಲ್ಲ, ನಮ್ ಡ್ರೈವರ್ ಕರೆಕ್ಟ್ ಆಗಿ ಬರ್ತಾ ಇದಾರೆ. ಇವ್ರು ನೋಡಿದ್ರ ಡಿಪೋದಲ್ಲಿ ಕುತ್ಕೊಂಡು ಮ್ಯಾನೇಜರ್ ಬಂದ್ ಹೇಳ್ತಾರೆ ಅವ್ರ ತಪ್ಪಿಲ್ಲ, ಇವ್ರು ಹೆಂಗೋದ್ರು ಏನು ಅಂತ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾ ಇದಾರೆ. ಇವ್ರು ಕಂಡಕ್ಟರ್ ಅದೇ ಹೇಳ್ತಾರೆ. ಕಂಡಕ್ಟರ್ ಬಸ್ ಅಲ್ಲಿ ಇದ್ದಾರೆ. ಅವರು ನಾನ್ ಪಕ್ಕದಲ್ಲೇ ಇದ್ದೀನಿ. ಒಂದು 100 ಮೀಟರ್ ಅಷ್ಟೇ ಇನ್ಸಿಡೆಂಟ್ಗೂ ನನ್ಗೂ ಒಂದು 100 ಮೀಟರ್ ಅಷ್ಟೇ ಇರೋದು. ನೋಡ್ತಾ ಇದೀನಿ ಕಣ್ಣಲ್ಲಿ. ಅವನು ಕಂಡಕ್ಟರ್ ಬಂದು ಅವರಷ್ಟು ಅವರೇ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಅದು ಸುಳ್ಳು. ನಾನ್ ಕಣ್ಣಾರೆ ನೋಡಿದೀನಿ. ನನ್ನ ತಮ್ಮ ನಾವಿಬ್ರು ಹೋಗಿ ಗದ್ದೆಗೆ ನೀರಿಟ್ಬಿಟ್ಟು ಅವನು ಮನೆಗೆ ಹೋಗ್ತೀನಿ, ಸರಿ ನಡಿಯೋ ನಾನು ಬರ್ತೀನಿ ಅಂತ ನಾನು ಅಲ್ಲೇ ಇದ್ದೆ. ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಸೌಂಡ್ ಬಂತು, ಡಮ್ ಅಂತ. ಏನಪ್ಪಾ ಅಂತ ಎದ್ದು ನೋಡಿದ್ರೆ ನಮ್ಮ ಹುಡುಗನ ಹಿಂದ್ಗಡೆಯಿಂದ ಗುದ್ಬಿಟ್ಟು ಚಕ್ರ ಹತ್ತಿ ಅಲ್ಲೇ ಸ್ಪಾಟ್
ಗಾಡಿ ರಿವರ್ಸ್ ಆಗ್ಬಿಟ್ಟು ಡ್ರೈವರ್ ಅಲ್ಲಿಂದ ಗಾಡಿ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು. ಇಲ್ಲ ಸಿಕ್ಕಿಲ್ಲ, ಡ್ರೈವರ್ ಸಿಕ್ಕಿಲ್ಲ. ಅವರು ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರು, ಅವ್ರ ಡ್ರೈವರ್ ಒಬ್ರು ಪೊಲೀಸ್ ಅವರು ಬಂದಿದ್ರು. 112ಗೆ ನಾನೇ ಕಾಲ್ ಮಾಡಿದೆ, ಈ ತರ ಆಗಿದೆ ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟೆ ನಾನು. ಪೊಲೀಸ್ ಅವ್ರು ಬಂದ್ರು, ಪೊಲೀಸ್ ಆಂಬುಲೆನ್ಸ್ ಅಲ್ಲೇ ಇಲ್ಲಿಗೆ ಬಾಡಿ ತಗೊಂಡ್ ಬಂದ್ರು. ಮುಳುಬಾಗಿಲಿನ ಇಂಚಿಂಚು ಸುದ್ದಿಗಳಿಗಾಗಿ ನಮ್ಮ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.